ನಮಸ್ಕಾರ ವೀಕ್ಷಕರೇ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ನಮ್ಮ ಸಂಸಾರದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬಂದರೂ ಮನೆಯವರು ಮನೆಯೊಳಗೆ ಕೂತು ಅದನ್ನು ಬಗೆಹರಿಸಿಕೊಳ್ಳಬೇಕು. ಅದನ್ನು ಮೂರನೇ ವ್ಯಕ್ತಿಯ ಮುಂದೆ ಇಡುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮಲ್ಲಿ ಏನೇ ಸಮಸ್ಯೆಗಳು ಬರಬಹುದು, ಅದನ್ನು ನಮ್ಮ ಕುಟುಂಬಸ್ಥರೇ ಕೂತು ತಪ್ಪು ಸರಿಯನ್ನು ಚರ್ಚಿಸುವುದರಲ್ಲಿ ತಪ್ಪೇನಿದೆ? ನಮಗೆ ಒಂದು ಮದುವೆಯನ್ನು ಮಾಡಬೇಕಾದರೆ 100 ಜನ ಸೇರಿ ಒಳ್ಳೆಯದಾಗಲಿ ಎಂದು ಆಶೀರ್ವಾದಿಸಿ ಮದುವೆ ಮಾಡುತ್ತಾರೆ. ಸಮಸ್ಯೆಗಳನ್ನು ಬಂದಾಗ ನಾವು ಏಕೆ ಅದನ್ನು ಆದಿರಂಪ ಬೀದಿರಂಪ ಮಾಡಿಕೊಳ್ಳಬೇಕು? ಕೂತು ಮೊದಲು ನಮ್ಮಲ್ಲಿ ಚರ್ಚಿಸಿಕೊಳ್ಳಬೇಕು. ಅದು ನಮ್ಮಲ್ಲಿ ಬಗೆಹರಿಯಲಿಲ್ಲ ಅಂದ ಮಾತ್ರಕ್ಕೆ ಮನೆಯಲ್ಲಿ ಹಿರಿಯರು ಅಂತ ಇರ್ತಾರೆ, ಅವರ ಮುಂದೆ ಕೂತು ಚರ್ಚಿಸಬೇಕು. ತಪ್ಪು ಸರಿಯನ್ನು ಅಲ್ಲೇ ನಿರ್ಧರಿಸಬೇಕು. ಅದನ್ನು ಬಿಟ್ಟು ನಾವು ಈ ಸಾಮಾಜಿಕ ಮಾಧ್ಯಮಗಳ ಮುಂದೆ ಬರುವುದೇಕೆ? ಈ ರೀತಿ ಬರುವುದರಿಂದ ನೀವು ಅಂದುಕೊಳ್ಳಬಹುದು ನಮಗೆ ನ್ಯಾಯ ದೊರೆಯುತ್ತದೆ ಅಂತ. ನ್ಯಾಯ ದೊರೆಯಬಹುದು, ಆದರೆ ನ್ಯಾಯ ದೊರೆಯುವ ಮೊದಲು ನಿಮಗೆ ಎಷ್ಟೊಂದು ಸಮಸ್ಯೆಗಳಾಗುತ್ತದೆ ಎಂದು ಅರಿವಿದೆಯೇ? ನೀವು ಎಷ್ಟೊಂದು ಅವಮಾನಗಳನ್ನು ಅನುಭವಿಸಬೇಕಾಗುತ್ತದೆ. ಎಲ್ಲ ವ್ಯಕ್ತಿಯು ಎಲ್ಲರ ಮುಂದೆಯೂ ಒಳ್ಳೆಯವನಾಗಲು ಸಾಧ್ಯವಿಲ್ಲ. ನೀವು ಒಳ್ಳೆಯವರೆಂದು ಪ್ರದರ್ಶಿಸಲು ಪ್ರಾರಂಭಿಸಿದರೂ ಕೂಡ ಅದರಲ್ಲಿ 3/4 ಜನ ನೀವು ಒಳ್ಳೆಯವರು ಅಂದರೂ 1/4 ಜನ ನೀವು ಕೆಟ್ಟವರೆಂದೇ ಹೇಳುತ್ತಾರೆ. ಇನ್ನು 1/4 ಜನ ಒಳ್ಳೆಯವರೆಂದರೆ 3/4 ಜನ ಕೆಟ್ಟವರೆಂದು ಹೇಳುತ್ತಾರೆ. ಅವರ ಮೂಗಿನ ನೇರಕ್ಕೆ ನ್ಯಾಯ ತೀರ್ಮಾನವನ್ನು ಮಾಡುತ್ತಾರೆ. ಅದರ ಬದಲು ನೀವು ಕೂತು ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಿ. ಒಂದು ಪಕ್ಷ ಆಗದಿದ್ದಲ್ಲಿ ನ್ಯಾಯಾಂಗದ ಮೊರೆ ಹೋಗಿ. ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲರ ಮುಂದೆ ಪ್ರದರ್ಶನದ ವಸ್ತುವಾಗಿ ನಿಲ್ಲುವುದು ಸರಿ ಕಾಣಿಸುವುದಿಲ್ಲ. ಸಮಸ್ಯೆಗಳು ಬಂದೇ ಬರುತ್ತದೆ. ಪ್ರೀತಿ ಮಾಡುವಾಗ ಮದುವೆಯಾಗುವಾಗ ಇಲ್ಲದ ಸಮಸ್ಯೆ ಮದುವೆ ಆದ ನಂತರ ತಮ್ಮ ಎಲ್ಲ ಆಸೆಗಳು ಈಡೇರಿದ ನಂತರ ಬರುತ್ತದೆ ಎಂದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ. ಕೇವಲ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ನಾವು ಬಳಸಿರುವ ಒಂದು ತಂತ್ರ ಎಂದು ಹೇಳಬಹುದು. ಮದುವೆಯನ್ನಾಗುವುದರಿಂದ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು ಎಂದು ನಾವು ಅಂದು ಅವರನ್ನು ಎಂದು ಏನೂ ವಿಚಾರಿಸುವುದೇ ಇಲ್ಲ. ಅವರ ಬಗ್ಗೆ ತಿಳಿಯುವುದೇ ಇಲ್ಲ. ಕೇವಲ ಆಕರ್ಷಣೆಯ ಒಳಗಾಗಿ ಅವರನ್ನು ನಮ್ಮವರಾಗಿ ಮಾಡಿಕೊಳ್ಳುತ್ತೇವೆ. ನಂತರ ನಮ್ಮ ಆಸೆಯೆಲ್ಲ ಪೂರೈಸಿದ ನಂತರ ಅವರಲ್ಲಿ ನಮಗೆ ತಪ್ಪುಗಳು ಕಾಣಲಾರಂಭಿಸುತ್ತದೆ. ಅವರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದಾಗಿ ಬಿಂಬಿಸುತ್ತೇವೆ. ಅವರ ಹಳೆಯ ಜೀವನವನ್ನು ಮುಂದಿಟ್ಟುಕೊಂಡು ಮಾತಾಡುತ್ತೇವೆ. ಇದೆಲ್ಲನೂ ಅರಿಯುವ ಮೊದಲೇ ನೀವು ಅವರನ್ನು ವಿವಾಹವಾಗಿದ್ದೀರೇ? ಇಲ್ಲ ತಾನೇ? ತಿಳಿದೇ ಆಗಿದ್ದೀರಿ. ಒಂದು ವೇಳೆ ತಿಳಿಯದೇ ಆಗಿದ್ದರೂ ಕೂಡ ಇಂದು ಅದನ್ನು ಅನುಸರಿಸಿಕೊಂಡು ಈಗ ನಡೆದು ಹೋಗೋಣ ಎಂದು ಜೀವನ ಸಾಗಿಸುವುದರಲ್ಲಿ ತಪ್ಪೇನಿದೆ? ಅದನ್ನು ಬೇರೆಯವರ ಮುಂದೆ ಪ್ರದರ್ಶಿಸಿ ನಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುವುದರ ಜೊತೆಗೆ ನಮ್ಮ ಮನೆಯವರ ಮರ್ಯಾದೆಯನ್ನು ಕಳೆಯುವುದು ಎಷ್ಟರ ಮಟ್ಟಿಗೆ ಸರಿ? ಅದು ತಾತ್ಕಾಲಿಕವಾಗಿ ಒಂದು ದೊಡ್ಡ ಸುದ್ದಿಯೇ ಆಗಬಹುದು. ತದನಂತರ ಅದು ನಿಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದೇ ಬಿಡುತ್ತದೆ. ನಿಮಗೆ ಇಷ್ಟವಿದ್ದರೆ ಅನ್ಯೋನ್ಯದಿಂದ ಜೀವನ ಸಾಗಿಸಿ. ಇಷ್ಟವಿಲ್ಲದಿದ್ದರೆ ಮಾತುಕತೆಯನ್ನು ನೋಡಿಕೊಂಡು ದೂರ ಸರಿಯಿರಿ. ಒಂದು ವೇಳೆ ಎರಡೂ ಆಗದಿದ್ದರೆ ನ್ಯಾಯಾಂಗದ ಮೊರೆ ಹೋಗಿ. ಯಾವುದಾದರೂ ಒಂದು ತೀರ್ಮಾನವಾಗೇ ಆಗುತ್ತದೆ. ನ್ಯಾಯಾಂಗ ಮೊರೆ ಹೋಗುವುದರಿಂದ ನ್ಯಾಯವೇ ದೊರೆಯುತ್ತದೆ, ಆದರೆ ಅದಕ್ಕೆ ತುಂಬ ಸಮಯವೇ ಹಿಡಿಯುತ್ತದೆ. ಇದರಲ್ಲಿ ನಿಮಗಿರುವ ಒಂದು ಅಮೂಲ್ಯವಾದ ಜೀವನ 3/4 ಅಲ್ಲೇ ನಾಶವಾಗಿ ಹೋಗುತ್ತದೆ. ಅದರ ಬದಲು ಕೂತು ಚರ್ಚಿಸಿ ಒಬ್ಬರಲ್ಲ ಒಬ್ಬರು ಸೋತು ನಿಮ್ಮ ಜೀವನ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ. ಸುಖ, ಶಾಂತಿ, ನೆಮ್ಮದಿಗಿಂತ ಪ್ರಮುಖವಾದದ್ದು ಯಾವುದಿದೆ? ಇಂದು ಅವನಂದ, ಇವಳಂದಳು, ಇದೇ ವಾದ ವಿವಾದ ಮಾಡಿಕೊಂಡು ಹೋದರೆ ಜೀವನ ಪೂರ್ತಿ ಇದೇ ವಾದದಲ್ಲಿ ಇರಬೇಕಾಗುತ್ತದೆ. ನಿಮ್ಮ ಅಮೂಲ್ಯವಾದ ಜೀವನದ ಕೆಲವೊಂದು ಕ್ಷಣಗಳು ನರಕವಾಗಿಯೇ ಬಿಡುತ್ತದೆ. ನೀವು ತಪ್ಪುಗಳನ್ನು ತಿದ್ದಿಕೊಂಡು ಬಾಳಲು ಸಾಧ್ಯವಾಗದಿದ್ದರೆ ದೂರ ಉಳಿದು ಬಿಡಿ. ಅದರ ಬಿಟ್ಟು ಅವರ ತಪ್ಪು ಇವರ ತಪ್ಪು ಎಂದು ಒಬ್ಬರನ್ನೊಬ್ಬರು ದೂರಿಕೊಂಡು ಜೀವನ ಮಾಡುವುದು ಸರಿಯಾಗಿ ನಡೆಯುವ ಜೀವನವೇ ಅಲ್ಲ. ಜೀವನದಲ್ಲಿ ಎಲ್ಲರೂ ತಪ್ಪನ್ನು ಮಾಡುತ್ತಾರೆ. ಅದನ್ನು ತಿದ್ದುಕೊಂಡು ಹೊಸ ಜೀವನದಲ್ಲಿ ಹೊಸ ಹಾದಿಯಲ್ಲಿ ನಡೆಯುವುದೇ ಉತ್ತಮವಾದ ಒಂದು ಜೀವನ. ಒಂದು ಅವಕಾಶವನ್ನು ಕೊಟ್ಟು ನೋಡಿ ಅವರ ತಪ್ಪುಗಳನ್ನು ತಿದ್ದಿಕೊಂಡು ನಡೆಯಲು. ಅಂದಾದರೂ ನಿಮ್ಮ ಜೀವನ ಸರಿಯಾಗಬಹುದೇ ಯೋಚಿಸಿ. ಆ ಅವಕಾಶ ಅವರು ಉಪಯೋಗಿಸಿಕೊಳ್ಳಲಿಲ್ಲ, ಅವರು ಯಾವುದೇ ರೀತಿಯ ಸರಿದಾರಿಯನ್ನು ಬರಲೇ ಇಲ್ಲ ಎಂದಲ್ಲಿ ಅವರಿಂದ ನೀವಾಗಿ ದೂರ ಹೋಗಿಬಿಡಿ. ಇದರಿಂದ ಅವರಿಗಷ್ಟೇ ಅಲ್ಲ, ನಿಮಗೂ ಕೂಡ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಇರುವ ಒಂದು ಅಮೂಲ್ಯ ಜೀವನವನ್ನು ವಾದ ವಿವಾದ ಗಲಾಟೆಯೊಂದಿಗೆ ಕಲಿಯುವುದರಿಂದ ಅರ್ಥವೇನಿದೆ? ಜೀವನದಲ್ಲಿ ಎಲ್ಲವೂ ಬಂದು ಹೋಗೇ ಹೋಗುತ್ತದೆ. ನಾವು ಬೇಡವೆಂದರೂ ಕೆಲವೊಂದು ಹಣೆಬರಹಗಳು ನಮಗೆ ನಿಭಾಯಿಸದೆ ಹೋಗಲು ಸಾಧ್ಯವೇ ಇಲ್ಲ. ನೀವು ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ಯೋಚಿಸಿ ತೀರ್ಮಾನಗೊಳ್ಳಿ. ನೀವು ಇಂದು ಕಳೆದುಕೊಂಡ ಆ ಕ್ಷಣ ಮುಂದೆ ನೀವು ಬೇಕು ಎಂದರೂ ಬಯಸುವುದಿಲ್ಲ. ಜೀವನ ಅಮೂಲ್ಯವಾದದ್ದು. ಅದನ್ನು ಗಲಾಟೆ, ವಾದ ವಿವಾದ, ಪಬ್ಲಿಸಿಟಿಗಳೊಂದಿಗೆ ಕಳೆಯಬೇಡಿ. ಜೀವನದಲ್ಲಿ ನೆಮ್ಮದಿ ಮುಖ್ಯ. ಪ್ರಗತಿ ಒಳ್ಳೆಯ ರೀತಿಯಲ್ಲಿ ಬರಬೇಕು ಹೊರತು ಈ ರೀತಿ ಕೆಟ್ಟ ಆಲೋಚನೆಗಳಿಂದ ಅಥವಾ ಕೆಟ್ಟ ವಿಷಯಗಳಿಂದ ಬರುವುದು ನಿಮ್ಮ ಗಣತಿಗೆ ಒಂದು ಗೌರವವನ್ನು ತೋರುವುದಿಲ್ಲ.
ಸಮಸ್ಯೆಗಳು ಇದ್ದೇ ಇರುತ್ತದೆ. ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಹೋಗಬೇಕು. ಅದನ್ನು ಜನ ಮಾಡಿಕೊಂಡು ನಿಮ್ಮ ಮರ್ಯಾದೆ ಜೊತೆಗೆ ಮುಂದಿನ ನಿಮ್ಮ ಜೀವನದ ಮರ್ಯಾದೆ ಜೊತೆಗೆ ನಿಮ್ಮ ಮನೆಯವರ ಮರ್ಯಾದೆಯನ್ನು ಕಲಿಯುವುದು ನಿಮಗೆ ಉತ್ತಮವೂ ಅಲ್ಲ, ಅದು ಸೂಕ್ತವೂ ಅಲ್ಲ. ನಾನು ಹೇಳಿರುವ ಮಾತಿನಲ್ಲಿ ಯಾವುದಾದರೂ ತಪ್ಪಿದ್ದರೆ ದಯಮಾಡಿ ಕ್ಷಮಿಸಿ. ಏಕೆಂದರೆ ಜೀವನ ಯಾವತ್ತೂ ನೀವು ಎಂದುಕೊಂಡಂಗೆ ಸಾಗುವುದಿಲ್ಲ. ನಾವು ಯಾವುದು ಬಯಸುತ್ತೇವೋ ಅದು ನಮಗೆ ದೊರೆಯುವುದೇ ಇಲ್ಲ. ದೊರೆಯುವುದಿಲ್ಲ ಅಂದ ಮಾತ್ರಕ್ಕೆ ಅದು ಸರಿಯಿಲ್ಲವೆಂದಲ್ಲ. ಅದನ್ನು ದೊರಕಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನಮ್ಮನ್ನಿಲ್ಲ ಎಂದು ಅರ್ಥ ಅಷ್ಟೇ. ನೋಡಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಸುಮ್ಮನೆ ಅವರನ್ನು ದೂರುವುದು, ಇವರನ್ನೇ ದೂರುವುದು, ಅವರ ಮೇಲೆ ಗೂಬೆ ಕೂರಿಸುವ ಬದಲು ನೀವು ನಿಮ್ಮನ್ನು ತಿದ್ದಿಕೊಳ್ಳಿ. ನೀವು ತಿದ್ದಿಕೊಂಡು ಕೂಡ ನಿಮ್ಮ ಜೀವನ ಚೆನ್ನಾಗಿಲ್ಲವೆಂದರೆ ನೀವು ಬಯಸುತ್ತಿರುವ ಜೀವನ ಸಂಗತಿ ಅವರಲ್ಲ ಎಂದು ಭಾವಿಸಿ. ನಿಮಗೆ ನಾನು ಒಂದು ಕಥೆಯನ್ನು ಹೇಳುತ್ತೇನೆ. ಒಬ್ಬ ಗಂಡ ಹೆಂಡತಿ ಮದುವೆಯ ಹೊಸದರಲ್ಲಿ ಸುಂದರವಾದ ಜೀವನವನ್ನು ನಡೆಸುತ್ತಿರುತ್ತಾರೆ. ಇವರ ನಡುವೆ ಯಾವುದೇ ಮನಸ್ತಾಪವಿರುವುದಿಲ್ಲ. ಇದಕ್ಕೆ ಕಾರಣ ಒಬ್ಬರನ್ನೊಬ್ಬರು ಮನಬಿಚ್ಚಿ ಮಾತಾಡುತ್ತಿರುತ್ತಾರೆ. ಯಾವುದೇ ರೀತಿ ಗುಟ್ಟು ಅವರಲ್ಲಿ ಇರುವುದಿಲ್ಲ ಹಾಗೂ ಯಾವುದೇ ಹಣಕಾಸಿನ ಸಮಸ್ಯೆ ಕೂಡ ಇರುವುದಿಲ್ಲ. ಕಾಲ ಕಳೆದಂತೆ ಅವರಲ್ಲಿ ಆರ್ಥಿಕ ಪರಿಸ್ಥಿತಿ ಅತಿ ಅವಶ್ಯಕ ಎಂದು ತಿಳಿದು ಹಣಕಾಸಿನ ಹಿಂದೆ ಅವನು ಓಡುತ್ತಾನೆ, ಮನೆಯ ಜವಾಬ್ದಾರಿಯಿಂದ ಇವಳು ಓಡುತ್ತಾಳೆ. ಇದರ ನಡುವೆ ಅವರಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಮಯವೇ ದೊರೆಯುವುದಿಲ್ಲ. ಇದರಿಂದ ಸಣ್ಣ ಪುಟ್ಟ ವಿಷಯಕ್ಕೂ ಅವರ ನಡುವೆ ಜಗಳವಾರಂಭವಾಗುತ್ತದೆ. ಈ ಜಗಳ ದೊಡ್ಡದಾಗಿ ಅಂತಿಮ ಹಂತಕ್ಕೂ ಬಂದು ನಿಲ್ಲುತ್ತದೆ. ಮುಂದೆ ನ್ಯಾಯ ತೀರ್ಮಾನ ಮಾಡುವುದು ವರ್ಷಾನುಗಟ್ಟಲೆ ನಡೆದೇ ಹೋಗುತ್ತದೆ. ಇದರಿಂದ ಅವರಿಬ್ಬರು ಒಂದು ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ನಮ್ಮ ನಡುವೆ ನಾವು ದೂರಿಕೊಂಡು ಜೀವನ ನಡೆಸುವ ಬದಲು ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಂಡು ಜೀವನ ನಡೆಸಿದರೆ ಉತ್ತಮ ಎಂದು ತಿಳಿದು ಇಬ್ಬರು ಮೌನಿಯಾಗುತ್ತಾರೆ. ಅವಳು ತನ್ನ ಗುರಿಯ ಮೇಲೆ ಗಮನವನ್ನು ಕೊಡುತ್ತಾಳೆ, ತನ್ನ ಗುರಿಯನ್ನು ಸಾಧಿಸುತ್ತಾಳೆ. ಇದರಿಂದ ಅವಳ ಮೇಲೆ ಅವನಿಗೂ ಕೂಡ ಒಂದು ಗೌರವ ಮೂಡಿಬರುತ್ತದೆ. ಹಾಗೂ ಹಣಕಾಸಿನ ವ್ಯವಸ್ಥೆ ಉತ್ತಮವಾಗಿದ್ದರಿಂದ ಮನೆಯನ್ನು ನಿಭಾಯಿಸುವ ಕರ್ತವ್ಯ ಇಬ್ಬರಲ್ಲೂ ಇರುತ್ತದೆ. ಇದರಿಂದಾಗಿ ಒಬ್ಬರ ಮೇಲೆ ಒಬ್ಬರಿಗೆ